ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಸತ್ಯಭಾಮೆಯ ಕಟಕಿಯ ನುಡಿಗೆ ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯನಿಧಿಯಾದ ಶ್ರೀಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವಿಮಣಿ ನೀನು. ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ. ಎಂದು ದ್ರೌಪದಿ ನುಡಿದ ಮಾತು ಮುಗಿಬನಿತರೊಳ್ ಮಂದಿಯಂ ಕಡೆಗೆ ತೊಲಗಿಸಿ ಯಜ್ಞತುರಗಮಂ ತಂದು ನಿಲ್ಲಿಸಿದರಲ್ಲಿ ಹರಿ ನಿರೂಪಿಸಲ್ ಅರಸನಾಜ್ಞೆಯಿಂದ ಕ್ಷಣದೊಳು ಇಂದೀವರಾಕ್ಷಿಯರ್ ನೋಡಿದರು ಕೌತುಕಮಿದೆಲ್ದು ವಸ್ತ್ರಾಭರಣ ಪುಷ್ಪಗಂಧಾಕ್ಷತೆಗಳಿಂದೆ ಪೂಜಿಸುತ್ತಿದ್ದರಶ್ವಮಂ ಭೂಪಕೆ ಮೇಲಾದ ಸಂಗತಿಯನು. ದ್ರೌಪದಿ ಹಾಗೂ ಸತ್ಯಭಾಮಾದೇವಿಯರ ಮಾತು ಇನ್ನೆತ್ತ ತಿರುಗುತ್ತಿತ್ತೋ ಅಷ್ಟರಲ್ಲಿ ಶ್ರೀಕೃಷ್ಣನ ಆಣತಿಯಂತೆ ಯಜ್ಞಾಶ್ವವನ್ನು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಯಜ್ಞಾಶ್ವ ಅಂದಿನ ವಿಶೇಷ ಆಕರ್ಷಣೆ. ಬಹು ರಮ್ಯವಾಗಿ ಅನೇಕ ಲಕ್ಷಣಗಳಿಂದ ಕೂಡಿದ್ದ ಯಜ್ಞಾಶ್ವವನ್ನು ತಂದು ನಿಲ್ಲಿಸಲು ಧರ್ಮರಾಜ ಅಪ್ಪಣೆ ಇತ್ತಿದ್ದಾನೆ. ಗಂಧ ಪುಷ್ಪಾಕ್ಷತೆಗಳಿಂದ ವಸ್ತ್ರಾಭರಣಗಳಿಂದ ಶೋಭಿಸುತ್ತಿದ್ದ ಆ ಕುದುರೆಯನ್ನು ಆಶ್ಚರ್ಯದಿಂದ ಎಲ್ಲರೂ ನೋಡುತ್ತಿದ್ದಾರೆ. ಆ ಸಮಯದೊಳ್ ಸಾಲ್ವನನು ಜನನು ಸಾಲ್ವನು ಈ ವಾಸುದೇವನ ಪೂರ್ವ ವೈರಕ್ಕೆ ಅಲ್ಲಿಗೆ ಬಂದು ಮೋಸದೊಳ್ತಾಗಿ ತತ್ತುರಗಮಂ ಪಿಡಿದೆತ್ತಿಕೊಂಡೊಯ್ದು ಕಟ್ಟಿ ಬಳಿಕ ಆ ಸುತ್ತು ಬಳೆಯದೊಳ್ ಪರ್ದಿನಾಕಾರಕ್ಕೆ ಮಹಾಸೇನೆಯಂ ನಿಲ್ಲಿಸಿ ತಾನದರ ಮುಖದೊಳ್ ಶರಾಸನದೊಳಂಬನೇರಿಸಿ ನಿಂದು ನುಡಿದಂ ಸುಧಾರನೆಂಬ ಆಪ್ತನೊಡನೆ ಈ ರೀತಿಯಾಗಿ ಎಲ್ಲರೂ ಯಜ್ಞಾಶ್ವವನ್ನು ಮುತ್ತಿಕೊಂಡು ನೋಡುತ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ್ದು ನಡೆದು ಹೋಯಿತು. ಆ ಸಮಯದಲ್ಲಿ ಸಾಲ್ವನೆಂಬ ದಾನವನ ತಮ್ಮನಾದ ಅನುಸಾಲ್ವನೆಂಬುವನು ಶ್ರೀಕೃಷ್ಣನೊಂದಿಗಿನ ಪೂರ್ವ ವೈರದಿಂದ ಆ ಕುದುರೆಯನ್ನು ಮೋಸದಿಂದ ಹೊತ್ತೊಯ್ದು ಅದರ ರಕ್ಷಣೆಗೆ ತನ್ನ ಸೇನೆಯನ್ನು ಹದ್ದಿನಾಕಾರದಲ್ಲಿ ನಿಲ್ಲಿಸಿ ಮುಂದೆ ತಾನೇ ನಿಂತು ಸುಧಾರನೆಂಬ ಆಪ್ತಮಂತ್ರಿಯನ್ನು ಕುರಿತು ಹೀಗೆ ಹೇಳುತ್ತಾನೆ. ಅಣ್ಣನಂ ಕೊಂದು ಎಂಬ ಸೌಭನಗರವನಿರಿದ ಬೆಣ್ಣೆಗಳ್ಳನ ಕೊಬ್ಬಿದುದರದೊಳ್ ಪೊಚ್ಚ ಪೊಸ ಸುಣ್ಣಮಂ ಪೊಯ್ದು ನೀರೆರೆದಂತೆ ಮಾ
ಮಾಡಿ ಯಾದವ ಪಾಂಡವರ ಬಿಂಕದ ಬಂಡಮಂ ಕೆಡಿಸಿ ಕಾಳಗದೊಳುಬ್ಬಸ ಮನುರೆ ಹಣಿದುದಲ್ಲದೆ ಮಾಡನಹಿತರ್ಯೇ ಪಗೆಯೆಂದ ಕಂಡ ಮುಂದೆ ಸುಳಿದು ಜೀವಿಪನೆ ಸೇನೆ ಸನ್ನದ್ಧವಾಗಿರಲೆಂದನು. ಸುಧಾರನೆಂಬ ಆಪ್ತ ಮಂತ್ರಿಯೊಂದಿಗೆ ಅನುಸಾಲ್ವ ಹೇಳುತ್ತಿದ್ದಾನೆ, ನಮ್ಮ ಅಣ್ಣನಾದ ಸಾಲ್ವಭೂಪಾಲನನ್ನು ಕೊಂದು ನಮ್ಮ ಸೌಭನಗರವನ್ನು ಹಾಳು ಮಾಡಿದ ಆ ಬೆಣ್ಣೆಕಳ್ಳನ ಕೊಬ್ಬಿದ ಹೊಟ್ಟೆಯಲ್ಲಿ ಹೊಸ ಸುಣ್ಣವನ್ನು ಸುರಿದು ನೀರೆರೆಯುತ್ತೇನೆ. ಯಾದವರು ಹಾಗೂ ಪಾಂಡವರನ್ನು ಯುದ್ಧದಲ್ಲಿ ಘಾಸಿ ಮಾಡುತ್ತೇನೆ. ಶತ್ರುವಾದವನು ನನ್ನ ಮುಂದೆ ಸುಳಿದು ಉಳಿಯುವುದುಂಟೆ ಎಂದು ಜಂಬದಿಂದ ಹೇಳುತ್ತಿದ್ದಾನೆ. ಇಂದು ತುರಗಾಹಿ ಎಂಬಂತಿರಿಯದವನು ಎನಗೆ ಸಂದಪಗೆ ಗೋಬಳೆಯ ರೂಪನಾಯಕನರಣಕ್ಕೆ ನಿಂದು ಕಾದುವನಾಪ್ತನು ಅನಿತರಳ್ ಸಂದೇಹಮಿಲ್ಲ ಪರಿವಾರದೊಳಗೆ ಹಿಂದಣ ಪರಾಧಮಂ ಮುಂದಣ ದ್ರೋಹಗಳೊಂದು ಮಂ ನೋಡೆ ನೂರಂಬಳಿ ಗಜಾಶ್ವ ಗೋಬೃಂದಧನ ಯುವತಿಯರ್ ಮೊದಲಾದ ಸಕಲ ವಸ್ತುಗಳನ್ನು ಇತ್ತಪೆನು ಎಂದನು. ತನ್ನೊಂದಿಗೆ ಯುದ್ಧಕ್ಕೆ ಬಂದು ನಿಂತಿರುವ ಸೈನಿಕರಿಗೆ ಹುರಿದುಂಬಿಸುತ್ತ ಮಾತನಾಡುತ್ತಿದ್ದಾನೆ ಅನುಸಾಲ್ವ. ಇಂದು ಈ ಯುದ್ಧದಲ್ಲಿ ಕೃಷ್ಣನೊಂದಿಗೆ ಯುದ್ಧ ಮಾಡದವನು ನನ್ನ ಶತ್ರು, ಅವರೊಂದಿಗೆ ಸೆಣಸುವವನೇ ನನ್ನ ಪರಮಾಪ್ತ. ಈ ದಿನ ಈ ಗೊಲ್ಲನೊಂದಿಗಿನ ಯುದ್ಧದಲ್ಲಿ ನನ್ನ ಜತೆಯಲ್ಲಿ ಸಹಾಯಕರಾಗಿ ನಿಲ್ಲುವವರಿಗೆ ಸಕಲ ಸಂಪತ್ತನ್ನು ನೀಡುತ್ತೇನೆ. ಒಂದು ವೇಳೆ ಅವರು ಹಿಂದೆ ಅನ್ಯಾಯವೆಸಗಿದ್ದರೂ ಅವರಿಗೆ ಕ್ಷಮೆ ಸಲ್ಲುತ್ತದೆ. ವೀರರಾಗಿ ಹೋರಾಡೋಣ ಬನ್ನಿ ಎಂದು ಕರೆ ನೀಡುತ್ತಿದ್ದಾನೆ. ಸೊಕ್ಕಿದನು ಸಾಲ್ಬನಿ ತೆರದಿಂದೆ ತನ್ನ ಪಡೆಗಿಕ್ಕಿದೀ ಸಲವಂ ಸುಧಾರನೆಂಬ ಸಚಿವನು ಅಕ್ಕರಿಂದ ಕಿಳಸೇನಾವಲಯದೊಳ್ ಸಾರಿಸಲ್ ಪ್ರಳಯ ಮೇಘಂಗಳ ಕಕ್ಕಸದ ಸಿಡಿಲ ಗದ್ದನೆಗಳಂ ಕಲ್ಪಾಂತ ಕುಕ್ಕುಬಬ್ಧಿಗಳ ಪೆದ್ದರೆಗಳ ಸುಘೋಷಮಂ ಮಿಕ್ಕುವು ಸಮಸ್ತವಾದ್ಯಧ್ವನಿಗಳು ಅತಿ ಬಲರ ಬೊಬ್ಬೆಯ ಪರದ ಕೂಡೆ ಈ ರೀತಿಯಾಗಿ ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಿದ್ದಾನೆ ಅನುಸಾಲ್ವ. ಈ ರೀತಿ ಸೊಕ್ಕಿನಿಂದ ಅನುಸಾಲ್ವನು ಹೇಳಿದ ಮಾತುಗಳನ್ನು ಸುಧಾರನು ಸೇನೆಯಲ್ಲಿ ಡಂಗುರ ಸಾರಿಸಿದ್ದಾನೆ. ಪ್ರಳಯ ಕಾಲದ ಮೋಡಗಳಿಂದ ಹೊರಟ ಗುಡುಗು ಸಿಡಿಲುಗಳ ಗರ್ಜನೆಯಂತೆ ಅನುಸಾಲ್ವನ ಸೇನೆಯ ವಾದ್ಯಘೋಷವು ಮೊಳಗುತ್ತಿದೆ. ಇತ್ತಲಡಗಾಯ್ದು ಮೋಸದೊಳಾತುರಂಗಮವನು ಅತ್ತಲನು ಸಾಲ್ವನೆಳೆದುಯ್ದ ಭರಗೆ ಅಬಲೆಯರ ಮೊತ್ತ ಮಗಲಗೆ ಚೆಲ್ಲಿದು ಅಂಜಿದರ್ಮುನಿಗಳ್ ಎಲ್ಲ ಜನಂ ತಲ್ಲಣಿಸಿತು ಚಿತ್ತದೊಳ್ಬನಣಿಕೆಗೊಳ್ಳುತ್ತಿದ್ದನು ಉಳಿದವರಿದೆತ್ತಣಮದ್ಭುತವೂ ಎಂದು ಬೆರಗಾದರು ಅಸುರಹರನುತ್ತಮಾಂಗವನೊಲೆಯು ತಂದು ವಹಮಾನದಿಂ
ಪಟುಭಟರ್ಗಿಂತೆಂದರು. ಅನುಸಾಲ್ವನು ಕುದುರೆಯನ್ನೊಯ್ದ ಭರಕ್ಕೆ ಅಲ್ಲಿದ್ದ ಸ್ತ್ರೀಯರು ಚಲ್ಲಾಪಿಲ್ಲಿಯಾದರು. ಮುನಿಗಳು ಹೆದರಿದರು. ಜನರೆಲ್ಲರೂ ತಲ್ಲಣಿಸಿದರು. ಧರ್ಮಜನು ಇದೇನು ಎಂದು ಚಿಂತಿಸುತ್ತಿದ್ದನು. ಉಳಿದವರು ಈ ಅದ್ಭುತ ಎಲ್ಲಿಯದು ಎಂದು ಬೆರಗಾದರು. ಶ್ರೀಕೃಷ್ಣನು ತಲೆದೂಗಿ ತನ್ನ ಪಟುಭಟರಿಗೆ ಹೀಗೆಂದು ಹೇಳುತ್ತಿದ್ದಾನೆ. ಈತನನು ಸಾಲ್ವನೆಂಬಾತನು ಇವನಣ್ಣನಂ ಘಾತಿಸಿದೆವು. ಅಂತದರ ಖಾತಿಗೆಮ್ಮೊಡನೆ ಸತ್ವಾತಿಶಯಮಂ ತೋರುವಾತುರರೊಳ್ ಅತಿಬಲಂ ವ್ರಾತಮಂ ಕೂಡಿಕೊಂಡು ಭೀತಿಯಿಲ್ಲದೆ ಪರಮಹೀತಳಕ್ಕೆ ಬಂದು ನಮ್ಮಿ ತುರಗಮಂ ಪಿಡಿದನು. ಏತರ ಪರಾಕ್ರಮದ ಮಾತು ನಮಗಿನ್ನು ಮಜಬೂತು ದಾನವಾಯನುತ ಪೀತಾಂಬರಂ ಪೊಗಳ್ದನು. ಈ ಕುದುರೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವವನು ಇವನು ಸಾಲ್ವನ ತಮ್ಮ ಅನುಸಾಲ್ವ. ನಾವು ಸಾಲ್ವನನ್ನು ಸಂಹರಿಸಿದೆವೆಂಬ ಕೋಪಕ್ಕೆ ತನ್ನ ಶಕ್ತಿಯನ್ನು ತೋರಿಸಲೆಂದು ಅತಿ ಬಲಿಷ್ಠವಾದ ಸೈನ್ಯದೊಡನೆ ಪರರಾಜ್ಯಕ್ಕೆ ಭಯವಿಲ್ಲದೆ ಬಂದು ನಮ್ಮ ಕುದುರೆಯನ್ನು ಹಿಡಿದಿದ್ದಾನೆ. ನಾವು ಪರಾಕ್ರಮಿಗಳೆಂಬ ಮಾತು ಇನ್ನು ಸಲ್ಲದು. ಭಲೇ ದಾನವ ಎಂದು ಶ್ರೀಕೃಷ್ಣನು ಅನುಸಾಲ್ವನನ್ನು ಹೊಗಳುತ್ತಿದ್ದಾನೆ. ಆರೀತನಂ ಗೆಲ್ದು ಕುದುರೆಯಂ ಬಿಡಿಸಿದ ವೀರರು ಈ ಪಟುಭಟರೊಳ್ ಅವರ್ಕಿದ ಕೋವಿಲಯಂ ಪೂರೈಸುವಡ ಪಿಡಿಯನಿ ಎಂದು ಹರಿನುಡಿಯಲ್ ಅತಿ ಬಲರಂಜಿ ಸುಂಬನಿರಲು ಚಾರುಹಯಮಂ ತಂದು ಕೊಡುವೆನು. ಅಲ್ಲದೊಡೆ ವೃಷಳಿ ರಮಣನು ಪ್ರಗತಿಗಿಳಿವೆನು ಎಂದು ಅಸುರ ಸಂಹಾರ ನಡಿಕೆರಗಿತಾಂಬೂಲಮಂ ಪ್ರದ್ಯುಮ್ನನಾಂತು ಕಳುಹಿಸಿಕೊಂಡನು. ಅನುಸಾಲ್ವನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ಯಾರಿದ್ದಾರೆ? ಅವರಿಗೆ ಇದೋ ವೀಳೆಯ. ಪ್ರತಿಜ್ಞೆಯನ್ನು ಪೂರೈಸಬಲ್ಲ ವೀರರು ಈ ವೀಳೆಯವನ್ನು ಹಿಡಿಯಲಿ ಎಂದು ಶ್ರೀಕೃಷ್ಣನು ಹೇಳಲು ವೀರರು ಅಂಜಿ ಸುಮ್ಮನಾದರು. ಆಗ ಪ್ರದ್ಯುಮ್ನ ಈ ಕುದುರೆಯನ್ನು ನಾನು ತಂದು ಕೊಡದಿದ್ದರೆ ನನಗೆ ವೃಷಲೀರಮಣನ ಗತಿ ಬರಲಿ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾ ವೀಳೆಯವನ್ನು ಪಡೆದು ಯುದ್ಧಕ್ಕೆ ಹೊರಟಿದ್ದಾನೆ. ಬಳಿಕ ವೃಷಕೇತು ಕರಟಧ್ವಜನ ಮೃದುಪಯಗಳಿಗೆರಗಿ ದೇವಾ ಚಿತ್ತೈಸಾದೊಡೆ ಇನ್ನು ಕೊಳುಗುಳದೊಳ್ ಅನುಸಾಲ್ವನೆಂದೆಂಬ ಖಳನಂ ಪಿಡಿದು ನಿಮ್ಮಂಗೆ ಗೊಪ್ಪಿಸದೊಡೆ ಮುಳಿದು ವಿಪ್ರನ ಪಥಗೆಳೆಸಿದವನ ಗತಿಗೆ ತಾನಿಡಿವೆನು ಎನ್ನಂ ಕಳುಹಬೇಕೆಂದು ಕೈ ಮುಗಿಯೇ ನಳಿನಾಖ್ಯನು ಆತನಂ ತೆಗೆದು ತಕೈಸಿ ವೀಲಯ ಬಿಟ್ಟು ಬೀಳ್ಕೊಟ್ಟನು. ನಂತರ ಕರ್ಣನ ಮಗನಾದ ವೃಷಕೇತು ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ದೇವ, ಈ ಯುದ್ಧದಲ್ಲಿ ಅನುಸಾಲ್ವನನ್ನು ಗೆದ್ದು ಆತನನ್ನು ನಿಮ್ಮ ಪಾದಗಳಿಗೆ ಒಪ್ಪಿಸುತ್ತೇನೆ. ಹಾಗೆ ಮಾಡದಿದ್ದಲ್ಲಿ ಬ್ರಹ್ಮಹತ್ಯಾ ದೋಷ ನನಗೆ ಬರಲಿ ಎಂದು ಹೇಳಿ ವೀಳೆಯಕ್ಕೆ ಕೈಯೊಡ್ಡಿದ್ದಾನೆ. ಅವನನ್ನು ಕಂಡು ಬಹುಪ್ರೇಮದಿಂದ ಪರಮಾತ್ಮ ಆತನನ್ನು ತೊಬ್ಬಿ
ಅವನಿಗೆ ವೀಳೆಯವನ್ನು ಕೊಟ್ಟು ಕಳುಹಿಸಿಕೊಡುತ್ತಿದ್ದಾನೆ. ಸದ್ಯೋಗಿ ಜಯದ ಮೀನಧ್ವಜವನಳವಡಿಸಿ ವಿದ್ಯುತ್ ಪ್ರಚಾರಮಂ ಗೆಲ್ವಹಯಮಂ ಪೂಡಿ ಖದ್ಯೋತ ಬಿಂಬಂ ಮಣಿಖಚಿತ ಕಾಂಚನಮಯ ಪ್ರಭೆಗಳಿದೆ ನಗುವ ಉದ್ಯದ್ವರೂಢಮಂ ಜೋಡಿಸಿ ಮಹಾಸಮರ ಕುದ್ಯುಕ್ತನಾಗಿ ಸಾರಥಿ ತಂದು ನಿಲ್ಲಿಸಲು ಆ ಪ್ರದ್ಯುಮ್ನ ನಡೆದು ನಿಜ ಚಾಪಂ ಜೇಗೈದು ಬಂದನು ಆಹವಗೆನಲಿದು ಯೋಗಿಗಳ ವಿಜಯವನ್ನು ಸಾರುವ ಮೀನಧ್ವಜವನ್ನು ತನ್ನ ರಥಕ್ಕೆ ಅಳವಡಿಸಿದ್ದಾನೆ. ವಿದ್ಯುತ್ ವೇಗದಲ್ಲಿ ಚಲಿಸಬಲ್ಲ ಕುದುರೆಗಳನ್ನು ಹೂಡಿಕೊಂಡು ಸೂರ್ಯರಶ್ಮಿಯನ್ನು ಹೀಗಳೆಯುವ ಮಣಿಕಚಿತವಾದ ರಥವನ್ನು ಸಾರಥಿಯು ತಂದು ನಿಲ್ಲಿಸಲು ಮನ್ಮಥನು ಆ ರಥದಲ್ಲಿ ಏರಿದ್ದಾನೆ. ಬಿಲ್ಲು ಬಾಣಗಳನ್ನು ಹಿಡಿದು ಒಮ್ಮೆ ಶಿಂಜಿನಿಯನ್ನೆಳೆದು ನೋಡಿ ನಂತರ ಯುದ್ಧಕ್ಕೆ ಹೊರಟಿದ್ದಾನೆ ಪ್ರದ್ಯುಮ್ನ. ಕಂಡನನು ಸಾಲ್ವನೋ ಇವನಾರು ಈಗ ರಣಕ್ಕೆ ಮುಂಕೊಂಡು ಭಗವೀರನು ಅಸುರಾರಿಯಾದೊಡೆ ಕೇತು ದಂಡದಗ್ರದೊಳಿರದು ಮತ್ಸ್ಯವೂ ಇವನವನ ಸುತನಾಗಬೇಕು ಇಲ್ಲಿ ಬರಲೇ ದಿಂಡು ಗೆಡಪುವೆನು ಎನ್ನುತ್ತೇ ಸೇನೆಯಂ ಪಿಂದಿಗ್ಗಿ ಪುಂಡರೀಕಾಕ್ಷನ ಕುಮಾರನಂ ತಡೆಯೇ ಕೋದಂಡದೊಳ್ ಪ್ರದ್ಯುಮ್ನನೈದು ಕಣೆಯಂ ಪೂಡಿ ದೈತ್ಯನಂ ತೆಗೆದೆಚ್ಚನು. ರಥದಲ್ಲಿ ಬರುತ್ತಿರುವ ಪ್ರದ್ಯುಮ್ನನನ್ನು ನೋಡಿ ಅನುಸಾಲ್ವ ಈತ ಕೃಷ್ಣನಂತೆಯೇ ಕಂಡರೂ ಕೃಷ್ಣನಲ್ಲ, ಗರುಡಧ್ವಜವಿಲ್ಲ, ಮೀನಧ್ವಜವಿದೆ, ಆದ್ದರಿಂದ ಇವನು ಅವನ ಮಗನಿರಬಹುದು, ಇವನನ್ನು ನಾನೇ ವಿಚಾರಿಸಿಕೊಳ್ಳುತ್ತೇನೆ ಎಂದು ಸೇನೆಯನ್ನು ಹಿಂದಕ್ಕೆ ಸರಿಯಲು ಹೇಳಿ ತಾನೇ ಪ್ರದ್ಯುಮ್ನನನ್ನು ತಡೆದಿದ್ದಾನೆ. ಪ್ರದ್ಯುಮ್ನಾದರೂ ತನ್ನ ಬಿಲ್ಲಿಗೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ ಪ್ರಖ್ಯಾತ ಪಂಚಬಾಣಗಳನ್ನು ಹೂಡಿ ಪ್ರಯೋಗಿಸಿದ್ದಾನೆ ಅನುಸಾಲ್ವನ ಮೇಲೆ. ವ್ಯಗ್ರವೇತಕ್ಕೆ ನಿನಗೆ ವ್ಯಗ್ರವೇತಕ್ಕೆ ನಿನಗೆ ನಾವು ಇಂದ್ರಿಯಂಗಳಂ ನಿಗ್ರಹಿಸಿದವರಲ್ಲ, ವಿರಹವೆಮಗಿಲ್ಲ ಸುರತಗ್ರಾಹ್ಯ ಮೋಹನದ ಪಂಚಬಾಣ ಪ್ರಯೋಗங்கள் ಏಕೀಗ ನಿನ್ನ ವಿಗ್ರಹಕ್ಕೆ ನಮಗಿಕ್ಷು ಚಾಪವಾರಡಿವೆದೆ ಸಮಗ್ರ ಕುಸುಮಾಸ್ತ್ರಗಳಿಲ್ಲ ನೋಡೆಮ್ಮದೊಂದುಗ್ರಸಾಯಕವನೆಂದು ಆತ್ತು ತೆಗೆತಚ್ಚನನು ಸಾಲ್ವನು ಅಚ್ಯುತನ ಸುತನ. ಪಂಚಬಾಣಗಳನ್ನು ಪ್ರಯೋಗಿಸಿದ ಪ್ರದ್ಯುಮ್ನನನ್ನು ಕಂಡು ಅನುಸಾಲ್ವ ಹಾಸ್ಯ ಮಾಡುತ್ತಾ ಹೇಳುತ್ತಿದ್ದಾನೆ. ಪ್ರಸಿದ್ಧ ಪಂಚಬಾಣಗಳನ್ನು
ನಮ್ಮ ಮೇಲೆ ಪ್ರಯೋಗಿಸುತ್ತಿರುವೆ. ನಾವು ಇಂದ್ರಿಯ ನಿಗ್ರಹಿಗಳಲ್ಲ, ವಿರಹಿಗಳೂ ಅಲ್ಲ. ಹಾಗಿರುವಾಗ ನಮ್ಮ ಮೇಲೆ ಅರವಿಂದವೇ ಮೊದಲಾದ ಪಂಚಬಾಣಗಳನ್ನು ಏಕೆ ಪ್ರಯೋಗಿಸುತ್ತಿರುವೆ? ಯುದ್ಧದಲ್ಲಿ ನಮ್ಮ ಬಳಿ ಕಬ್ಬಿನ ಬಿಲ್ಲು, ದುಂಬಿಯ ಹೆದೆ, ಹೂವಿನ ಬಾಣಗಳು ಯಾವುದೂ ಇಲ್ಲ. ಆದರೆ ಈ ನಮ್ಮ ಬಾಣದ ರುಚಿಯನ್ನು ನೋಡು ಎಂದು ಹೇಳಿ ಅನುಸಾಲ್ವನು ತೀಕ್ಷ್ಣವಾದ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಪೃಥಿವಿಪತಿ ಕೇಳು, ಎದೆಯ ಮೇಲೆ ಕೋಲ್ಕೀಲಿಸಲ್, ವ್ಯಥಿಸಿ ಮೈ ಮರೆದನು ಆ ಪ್ರದ್ಯುಮ್ನನು. ಒಡನೆ ಸಾರಥಿ ಕೃಷ್ಣನಿದ್ದೆಡೆಗೆ ತೇರನಾಗಳ ಕೊಂಡು ಬರೆ, ಶೌರಿ ಕಂಡು ಬಳಿಕ ಪೃಥುಲ ಪೌರುಷದಿಂದೆ ನಮ್ಮ ಸುತ ನಿಂತು ರಿಪು ಮಥನ ಮಂವಾಡಿ ಬಳಲಿದನು ಎನ್ನುತ್ತೆ ಬಂದು ಎಲವಾಸಿತಿಲ ಪೌರುಷ ನಿನ್ನನೇ ಕೈಯಲೆಂದು ಹರಿಯೊದೆದನು ಎಡಗಾದುದಿಯೊಳು. ಜನಮೇಜಯ ಮಹಾರಾಜ, ಅನುಸಾಲ್ವನ ತೀಕ್ಷ್ಣವಾದ ಬಾಣವು ಪ್ರದ್ಯುಮ್ನನ ಎದೆಯನ್ನು ಭೇದಿಸಲು ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಕೂಡಲೇ ಸಾರಥಿ ರಸವನ್ನು ತಿರುಗಿಸಿ ಕೃಷ್ಣನ ಬಳಿಗೆ ತರುತ್ತಾನೆ. ಪೆಟ್ಟು ತಿಂದ ಮಗನನ್ನು ಕಂಡು ಕೃಷ್ಣ ಮಹಾಪರಾಕ್ರಮದಿಂದ ಹೋರಾಡಿ ಶತ್ರು ನಿಗ್ರಹವನ್ನು ಮಾಡುತ್ತೇನೆಂದು ಯೋಚಿಸಿದರೆ, ಹೇಡಿಯಂತೆ ಪೆಟ್ಟು ತಿಂದು ಬಂದಿದ್ದೀಯೇ, ಈ ನನ್ನ ಮಗನೇ, ಛೇ, ನಿನ್ನನ್ನೇನು ಮಾಡಲಿ ಎಂದು ಕೋಪದಿಂದ ಪ್ರದ್ಯುಮ್ನನನ್ನು ಎಡಗಾಲಿನಿಂದ ಒದೆಯುತ್ತಾನೆ. ದ್ವಾರಕೆಯನೆಂತ ಬಲಯರ ಮುಂದೆ ಪುಗುವೆ, ದ್ವಾರಕೆಯನೆಂತ ಬಲಯರ ಮುಂದೆ ಪುಗುವೆ, ಪೋಗಾರಣ್ಯಕೆನಲ್ ಅಲ್ಲಿ ಮುನಿಗಳಿಗೆ ಸೇರೆ, ಕೆಟ್ಟಾರು ರಸಾರ್ದೊಡಂ ನೀಂಬಿರಹಿತನು ವಿಷಮನೆಂದರು ಬರುಂ ಕೂಡರು. ಆರಿನ್ನು ಗತಿ ನಿನಗೆ, ಆರಿನ್ನು ಗತಿ ನಿನಗೆ, ಸಂಬಂಧಿ ಬಾಣನಂ ಹಾರೈಸುವೊಡೆ, ನಿನ್ನ ಬೆರಗೊಲೆಗೆ ಶಿವನಿಪ್ಪ ಕಾರಣಂ, ಅವನಂಗತ್ವಮೇ ಪ್ರಾಪ್ತಮೆಂದು ಹರಿತನ್ನ ಸುತನಂ ಜರೆದನು. ಕೃಷ್ಣನಿಗೆ ಮಗನ ಮೇಲಿನ ಸಿಟ್ಟು ಹೆಚ್ಚುತ್ತಾ ಹೋಯಿತು. ಆತ ಕೋಪದಿಂದ ಹೇಳುತ್ತಿದ್ದಾನೆ, ನಾಚಿಕೆ ಇಲ್ಲದೆ ದ್ವಾರಾವತಿಯ ನಾರಿಯರ ಮುಂದೆ ಹೇಗೆ ಹೊಗಳು ಸಾಧ್ಯ? ಕಾಡಿಗೆ ಹೋಗೆಂದರೆ ಅಲ್ಲಿನ ಋಷಿಗಳಿಗೆ ನೀನು ವಿರೋಧಿ. ಎಲ್ಲಿಗೆ ಹೋದರೂ ನಿನ್ನನ್ನು ವಿಷಮ ವಿರಹಿತ ಎಂದು ದೂರ ಮಾಡುತ್ತಾರೆ. ಇನ್ನು ನಿನಗೆ ಆಶ್ರಯ ಕೊಡುವವರು ಯಾರಿದ್ದಾರೆ? ನಿನ್ನ ಬೀಗನಾದ ಬಾಣಾಸುರನ ಬಳಿಗೆ ಹೋಗೋಣವೆಂದರೆ ಅಲ್ಲಿ ನಿನ್ನ ಕಡುವೈರಿ ಶಿವನಿದ್ದಾನಲ್ಲ, ಇನ್ನು ನಿನಗೆ ಅನಂಗತ್ವವೇ ಗತಿ ಎಂದು ಹೇಳಿ ಮಗನನ್ನು ಜರಿಯುತ್ತಿದ್ದಾನೆ ಶ್ರೀಹರಿ. ಕಾದುದಿಯೊಳೊದೆಯಲ್ಕೆ ನಿನ್ನ ಮಗನೀತಂಕೆ ಸೋಲ್ದಪನೆ, ಸಾಕಿನ್ನು ಕಂಡನ ಕುಮಾರಂಗೆ ಮೇಲ್ದಳವನಟ್ಟೆಂದು ಮಾರುತಿ ನುಡಿಯೇ, ಶೌರಿ ಪೋಗು ನೀನಾದೊಡನಲು ಸೋಲ್ದು ದಿನ್ನಾಗವಂ
ತನಗೆಂಬ ಹರ್ಷದಿಂ ಸೋಲ್ದೊದಿನ್ನಾಹವಂ ತನಗೆಂಬ ಹರ್ಷದಿಂ ನಾಲ್ದೆಸೆಗಳ್ ಅದಿರ ಬೊಬ್ಬಿರಿದಾರ್ದು ಬಿಲ್ವೆದೆಗೆ ಕೋಲ್ದುಡಿಸಿ ತೆಗೆದಿಸುತ್ತ ರಿಪುಚಾತುರಂಗಮಂ ತಾಗಿದಂ ಪವನ ಸೂನು ಕೃಷ್ಣ ಪ್ರದ್ಯುಮ್ನನನ್ನು ಒದೆಯಲು ಅದನ್ನು ಸಹಿಸದೆ ಭೀಮಸೇನ ಪಕ್ಕಕ್ಕೆ ಬಂದು ನಿಂತು ಹೇಳುತ್ತಿದ್ದಾನೆ, ಸೋತು ಬಂದ ಮಗನಿಗೆ ಕಾಲಿನಿಂದ ಒದೆಯಲುಂಟೆ ಕೃಷ್ಣ? ಈತನೇನು ಸೋತೇ ಮರಳಿದ್ದಾನೇನು? ಅಕಸ್ಮಾತ್ತಾಗಿ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಇರಲಿ, ಕರ್ಣನ ಮಗ ವೃಷಕೇತುವಿಗೆ ಸಹಾಯಕರಾಗಿ ಯಾರನ್ನಾದರೂ ಕಳುಹಬೇಡವೇ ಎಂದು ಭೀಮನು ಕೇಳಲು, ನೀನೇ ಹೋಗಿ ಸಹಾಯವನ್ನು ಮಾಡು ಎಂದು ಕೃಷ್ಣ ಅಪ್ಪಣೆಯನ್ನಿತ್ತಿದ್ದಾನೆ. ಅದರಂತೆ ಶ್ರೀಹರಿಯಿಂದ ಅಪ್ಪಣೆ ಪಡೆದು ಭೀಮಸೇನನು ಗೆಲ್ಲುವ ತವಕದಿಂದ ಸಿಂಹನಾದ ಮಾಡುತ್ತಾ ಬಿಲ್ಲುಬಾಣಗಳನ್ನು ಹಿಡಿದು ಯುದ್ಧಕ್ಕಾಗಿ ಬರುತ್ತಿದ್ದಾನೆ. ಆ ಭೀಮನು ರವಣಿಸೆ ಕಂಡು ವೃಷಕೇತು ನಗುತ್ತ ಈ ಭೂಮಿಗಿಂದು ಪೊಸೆದಾದುದಲೆ ತಾತ ಬಾಲಾಭಿಲಾಷಯ ಫಲ ಕೆಳಸುವರ ಪಿತರ ನಿನಗೆ ಮೀಸಲಿ ಸಮರಂ ಇದಕ್ಕೆ ಲೋಭದಿಂ ನೀಂ ಬತ್ಪುದುಚಿತಮೇ ಪೇಳನಲ್ ಶೋಭಿಸುವ ಪಣ್ಮಿಡಿತು ತಂದೆ ಸವಿಸದೊಡೆ ತಾನೇ ಭುಂಜಿಪನೇ ಪಸುಳೆ ನಿನಗೆ ರಣದನು ತೋರ ಬಂದನೆಂದಂ ಮಾರುತಿ. ತನಗೆ ಸಹಾಯ ಮಾಡಲು ಬಂದ ಭೀಮಸೇನನನ್ನು ಕಂಡು ವೃಷಕೇತು ನಗುತ್ತಾ ಹೇಳುತ್ತಿದ್ದಾನೆ, ಚಿಕ್ಕಪ್ಪ, ಮಕ್ಕಳು ಬಯಸಿದ ಹಣ್ಣಿಗೆ ತಂದೆ ಆಸೆ ಪಡುವುದು ಈ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇದು ನನ್ನ ಮೀಸಲಿನ ಯುದ್ಧ, ಇದಕ್ಕೆ ನೀವು ಆಸೆಪಟ್ಟು ಬರುವುದುಂಟೆ ಎಂದು ಪ್ರಶ್ನಿಸಿದಾಗ ಭೀಮ, ಮಕ್ಕಳು ಆಸೆಪಟ್ಟ ವಸ್ತು ಸುಲಭವಾಗಿ ಸಿಗುವಂತೆ ಮಾಡುವುದು ತಂದೆಯ ಕರ್ತವ್ಯ ತಾನೇ? ನಾನು ನಿನಗೆ ಸಹಾಯಕನಾಗಿ ಬಂದಿದ್ದೇನೆ ಎಂದು ಉತ್ತರಿಸಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.